ಇಷ್ಟೆಲ್ಲ ಕೂಡ ಸರಬರಾಜುದಾರರು ಈಗಾಗಲೇ ಸರಬರಾಜು ಮಾಡಿರುವ ಬ್ಯಾಚ್ಗಳು ಬದಲಿಗೆ ಬೇರೆ ಉತ್ತಮ ಗುಣಮಟ್ಟದ ಔಷಧಿ ಸರಬರಾಜು ಮಾಡಲು ಸೂಚನೆ ನೀಡಲಾಗ್ತದೆ. ಇದು ಅಧಿಕಾರಿಗಳು ಕೊಟ್ಟಿದ್ದಾರೆ, ಇದನ್ನು ಯೂಸ್ ಮಾಡಬೇಡಿ, ಬೇರೆ ನಾವು ಕೊಡ್ತೀರಿ ಅಂತ ಹೇಳಿ. ಇಷ್ಟಾದ ಮೇಲೂ ಕೂಡ ಯಾವುದೋ ಒಂದು ಕೋರ್ಟ್ ಆರ್ಡರ್ ಇಟ್ಕೊಂಡು ಮತ್ತೆ ಅವರು ಒಳಗಡೆ ಬಂದಿದ್ದಾರೆ ಅಂದ್ರೆ, ಈಗ ಕೋರ್ಟ್ ಆರ್ಡರ್ ಬಗ್ಗೆನೂ ಚರ್ಚೆ ಆಯಿತು, ನಾನು ಅದ್ರ ಬಗ್ಗೆ ಮುಂದುವರ್ಸಕ್ಕೆ ಹೋಗಲ್ಲ. ನನ್ನ ದೃಷ್ಟಿ ಇರೋದು ಹೈಕೋರ್ಟ್ಗಾದ್ರೂ ಅಪೀಲ್ ಹೋಗಿ ಅದಕ್ಕೆ ಸ್ಟೇ ತಗೋಬೇಕಾಯ್ತು, ಸರ್ಕಾರ ಮಾಡಲಿಲ್ಲ, ಫೇಲೂರು. ಮತ್ತೆ ಇಷ್ಟು ಬ್ಯಾಚ್ಗಳನ್ನು ಕೂಡ ಆರಲ್ ಫ್ರೀಸ್ಡ್ ಬ್ಯಾಚ್ 16, 11 ಇಷ್ಟು ಸುಮಾರು 37 ಬ್ಯಾಚ್ಗಳನ್ನ ಅವರು ಫ್ರೀಸ್ ಮಾಡಿದ್ದಾರೆ ಇಲಾಖೆಯಿಂದ. ಇಷ್ಟು ಕೂಡ ಕಳಪೆ ಔಷಧಿಗಳು ಅಂತೇಳಿ ಮಾಡಿದ್ದಾರೆ. ಸುಮ್ಮನೆ ಮಾಡಕ್ಕೆ ಸಾಧ್ಯನಾ ಅಧ್ಯಕ್ಷರು? ನೀವೇ ಹೇಳಿ, ನೀವು ಹೆಲ್ತ್ ಮಿನಿಸ್ಟ್ರು. ಸುಮ್ಮನೆ ಯಾವುದೋ ಇದನ್ನ ಡ್ರಗ್ನ ಕಳಪೆ ಅಂತ ಮಾಡಕ್ ಸಾಧ್ಯತಾ? ಕಂಟೆಂಟ್ಸ್ ಏನಿದೆ, ಅದರಲ್ಲಿ ಕೆಮಿಕಲ್ ಕಾಂಬಿನೇಷನ್ಸ್ ಏನಿದೆ, ಅದೆಲ್ಲ ನೋಡಿ ಮಾಡೋದು. ಅದನ್ನ ಮಾಡಿದ ಮೇಲೆ ಈ ಕೋರ್ಟಲ್ಲಿ ಹೋಗಿ ಅದು ಲೋಯರ್ ಕೋರ್ಟಲ್ಲಿ ವಜಾ ಆಗುತ್ತೆ, ಅವ್ರ ಪರವಾಗಿ ಆಗುತ್ತೆ ಅಂದ್ರೆ ನಮ್ ಲಾಯರ್ಸ್ ಹೆಂಗ್ ಮಾಡ್ತಾರೆ ಕೆಲಸ? ನಮ್ ಡಿಪಾರ್ಟ್ಮೆಂಟ್ ಹೆಂಗ್ ಕೆಲಸ ಮಾಡುತ್ತೆ? ಹೆಲ್ತ್ ಡಿಪಾರ್ಟ್ಮೆಂಟ್ ಇವತ್ತಿಷ್ಟು ಸಾವಾಯ್ತಲ್ಲ, ಅದಕ್ಕೆ ಯಾರು ಕಾರಣ? ನಾವು ಬಿರಿ ಕೋರ್ಟ್ ಆರ್ಡ್ರು ಯಾವುದೋ ಏಜೆನ್ಸಿ ಕೊಟ್ಟಿದೆ ಅಂತ ಇದನ್ನೇ ಹೇಳ್ಕೊಂಡು ಕೂತ್ಕೊಂಡ್ರೆ ಈ ಸಾವಿಗೆ ನ್ಯಾಯ ಯಾರು ಕೊಡ್ತಾರೆ? ಅವರ ಬದುಕನ್ನೇ ಯಾರು ಕೊಡ್ತಾರೆ? ಇವತ್ತು ಇಷ್ಟೆಲ್ಲ ಘಟನೆ ಆದ್ಮೇಲೆ ನಿನ್ನೆನೂ ಕೂಡ ಗುಲ್ಬರ್ಗಾದಲ್ಲಿ ಒಂದಾಗಿದೆ. ಭಾಗ್ಯಶ್ರೀ ಅನ್ನೋ ಒಂದು ಬಾಣಂತಿ ನಿನ್ನೆ ತೀರ್ಕೊಂಡಿದ್ದಾರೆ. ಅಂದ್ರೆ ಆ ಭಾಗ್ಯ ಹೆಸರೈತೆ, ಆ ಭಾಗ್ಯ ಹೆಸರು ಭಾಗ್ಯಶ್ರೀ. ಬದುಕೋ ಭಾಗ್ಯನೂ ಇಲ್ಲ ಇವತ್ತು ಅವ್ರಿಗೆ. ಹೆಸರಿಗೆ ಭಾಗ್ಯ, ಬದುಕೋ ಭಾಗ್ಯನೂ ಇಲ್ಲ. ಅವ್ರಿಗೆ ಶ್ರೀಕಾರ ಹಾಕ್ಬಿಟ್ಟಿದ್ರ ಸರಣಿ. ಇದು ಎಲ್ಲ ಒಂದ್ ಕಡೆ ಆಗಿದ್ರೆ ಈ ಸಮಸ್ಯೆ ಉದ್ಭವ ಆಗ್ತಾ ಇಲ್ಲ, ರಾಜ್ಯವ್ಯಾಪಿ ಆಗ್ತಾ ಇದೆ. ಅದಕ್ಕೋಸ್ಕರ ಸರ್ಕಾರ ಎಚ್ಚರಗೊಳ್ಳಿಲ್ಲ. ಈಗ ಸಮಿತಿ ನೇಮಕ ಮಾಡಿದ್ದಾರೆ. ಇಷ್ಟಾದ್ರೂ ಕೂಡ ಲೋಕಾಯುಕ್ತ SP ಅವರು ಹೇಳಿರೋದು ಏನ್ ಹೇಳಿದ್ದಾರೆ ಅಂದ್ರೆ, ಔಷಧಿ ಬಳಕೆ ಅವಧಿ ಮುಗಿದರೂ ಕೂಡ ಔಷಧಿಯನ್ನ ಇಟ್ಕೊಳ್ಳಲಾಗಿದೆ ಅಂತ ಲೋಕಾಯುಕ್ತ SP ರೈಡ್ ಮಾಡಿದಾಗ ಹೇಳಿರೋದು. ರೈಡ್ ಮಾಡಿದಾಗ SP ಹೇಳಿರುವಂಥದ್ದು. ಇಲ್ಲಿ ಇನ್ನೊಂದು, ಪಶ್ಚಿಮ ಬಂಗಾಳದ ಪ್ಯಾರಾಸ್ಯೂಟಿಕಲ್ ಕಂಪನಿ ಸರಬರಾಜು ಮಾಡಿದ IV ಗ್ಲೂಕೋಸ್ ದ್ರಾವಣದಿಂದಲೇ ಬಾಣಂತಿಯರ ಸಾವು ಸಂಭವಿಸಿದೆ ಎನ್ನುವುದು ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಅಂದ್ರೆ ವರದಿಯಲ್ಲಿ ಕೊಟ್ಟಿರೋದನ್ನ ಅದನ್ನ ಸಚಿವರು ಹೇಳ್ತಾರೆ. ಸರ್ಕಾರ ಅಂದ್ರೆ ಆ ವರದಿಯಲ್ಲೂ ಕೂಡ ಇದರಿಂದನೇ ಆಗಿದೆ ಅಂತ ನಾನು ಹೋದಾಗಂತೂ ಡಾಕ್ಟರ್ ಹೇಳಿದ್ದಾರೆ. ಅದು ಎಲ್ಲ ಮೀಡಿಯಾದವರೆಲ್ಲ ಇದ್ರು, ಸುಮಾರು 100 ಜನ ಅಲ್ಲಿದ್ರಿ. ನಾವು ಮುಂದೆ ಹೇಳಿರೋದು ನಮ್ಮ ಈ ದ್ರಾವಣದಿಂದನೇ ಸರ್ ಆಗಿರೋದು, ನಮ್ಮ ಕಡೆಯಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಡಾಕ್ಟರ್ಗಳು ನನ್ನ ಹತ್ರ ಬಂದು ವರದಿಯನ್ನ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಇದಲ್ದಿರೇನು ಕೂಡ ಈ ದಾವಣಗೆರೆ ಆಸ್ಪತ್ರೆಯಲ್ಲಿ ಕೂಡ 8 ತಿಂಗಳಿಂದ 28 ಬಾಣಂತಿಯರ ಮಹಿಳೆ ಸಾವಾಗಿದೆ. ದಾವಣಗೆರೆಯಲ್ಲೂ ಕೂಡ 28 ಬಾಣಂತಿ ಮಹಿಳೆಯರ ಸಾವಾಗಿದೆ. ನಾವು ಸರ್ಕಾರ ಇವತ್ತು ಗ್ಯಾರಂಟಿಯನ್ನ ಕೊಡ್ಬೇಕಲ್ಲ, ನಾವು ತಾಯಿ ಮಗುನ ಸೇಫ್ಟಿಯಾಗಿ ಮನೆಗೆ ಕಳಿಸ್ತೀರಿ ಅನ್ನೋ ಗ್ಯಾರಂಟಿಯನ್ನ ನಾವು ಕೊಡಕ್ಕಾಗದೇ ಇಲ್ಲ. ರಾಯಚೂರು ಜಿಲ್ಲೆಯಲ್ಲಿ ಕಳೆದ 3 ತಿಂಗಳಿಂದ 10 ಬಾಣಂತಿಯರು ಸತ್ತಿದ್ದಾರೆ. ರಾಯಚೂರಲ್ಲಿ ಅದು ರಾಯಚೂರು ಗ್ರಾಮ ಈಶ್ವರಿ 32 ಮೃತ ಬಾಣಂತಿ. ಈ ತರದ ಸತ್ತಿರುವಂತದ್ದನ್ನ ನಾವು ನೋಡ್ತಾ ಇದ್ದೀರಿ. ಈ ತರದ್ದು ಎಲ್ಲ ಇದೆ. ನನ್ನ ಹತ್ರ ಯಾರ್ಯಾರ ಹೆಸರು ಸಮೇತ ನಾನು ತರಿಸಿದ್ದೀನಿ. ಎಲ್ಲನೂ ಕೂಡ ಚಿತ್ರದುರ್ಗ ಆಸ್ಪತ್ರೆಯಲ್ಲಿದೆ. ಚಿತ್ರದುರ್ಗ ಆಸ್ಪತ್ರೆಯಲ್ಲಿ ರೋಜಮ್ಮ ಅಕ್ಟೋಬರ್ 31 ಹೆರಿಗೆ ಆಗಿತ್ತು. ಅವರು ಕೂಡ ಸೋಂಕಾಗಿ ಸತ್ತಿದ್ದಾರೆ. ಈ ತರ ನಿರ್ಲಕ್ಷ್ಯ ಆಗ್ತಾ ಇರತಕ್ಕಂಥದ್ದು ನಾನು ಹೆಚ್ಚು ಮುಂದುವರ್ಸಕ್ಕೆ ಹೋಗಲ್ಲ. ಪ್ರತಿಯೊಂದರಲ್ಲೂ ಕೂಡ ಬಾಣಂತಿಯರಿಗೆ ಮುಳುವಾದ ಕಳಪೆ ದ್ರಾವಣ. ಇದು ಪಾವಗಡದಲ್ಲಾಗಿದೆ. ಬಾಣಂತಿಯರು ಪಾವಗಡ ತಾಲೂಕು, ಫೆಬ್ರವರಿ, ಸಿಂಧನೂರು, ರಾಯಚೂರು, ಇಲ್ಲೆಲ್ಲಾನು ಕೂಡ ನಾವು ಬಳ್ಳಾರಿದೊಂದನ್ನೇ ನೋಡ್ತಾ ಇದ್ದೀರಿ. ಇಡೀ ರಾಜ್ಯದಲ್ಲಿ ಕೂಡ ಎಲ್ಲ ಕಡೆನೂ ಈ ತರದ ಒಂದು ಘಟನೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತು ಇವರು ಹೇಳ್ತಾ ಇದ್ದಾರೆ, ನಾವು ಬ್ಲಾಕ್ ಲಿಸ್ಟ್ ಮಾಡ್ಬಿಟ್ರಿ, ಅವ್ರನ್ನ ಸಸ್ಪೆಂಡ್ ಮಾಡ್ಬಿಟ್ರಿ. ಇದರಿಂದ ಸಮಸ್ಯೆ ಬಗೆಹರಿಯಲ್ಲ. ಸಮಸ್ಯೆ ನಾವು ಕೂಡಲೇ ಈ ಔಷಧಿಯನ್ನ ಸರಬರಾಜು ಮಾಡದಂತ ಒಂದು ಕಂಪನಿಗೆ ಬರೀ ಬ್ಲಾಕ್ ಲಿಸ್ಟ್ ಮಾಡಿದ್ರೆ ಏನೂ ಆಗಲ್ಲ. ಅವನು ಮತ್ತೆ ವೈಟ್ ಲಿಸ್ಟ್ ಆಗಿ ಬಂದ್ಬಿಡ್ತಾನೆ. ಅವನು
ಅದಕ್ಕೆ ಕಾಂಟ್ರಾಕ್ಟರ್ಗಳಿಗೆ ನೂರಾರು ದಾರಿ ಗೊತ್ತಿದೆ. ಪ್ರಿಯಾಂಕಾ ಅವ್ರು ಹೇಳಿದ್ರಲ್ಲ, ಕೋರ್ಟ್ಗಳಿಗೆ ಹೋಗ್ತಾರೆ, ತರ್ತಾರೆ, ನಾವು ಮರ್ತು ಹೋಗ್ತೀರಿ. ಇವಾಗ ಚರ್ಚೆ ಮಾಡ್ತೀರಿ, ಇನ್ನೊಂದು 6 ತಿಂಗಳಾದ್ಮೇಲೆ ನಾವು ಮರ್ತೇ ಹೊರಟೋಗ್ತೀರಿ. ಅವನು 6 ತಿಂಗಳು ಸುಮ್ಮನೆ ಇರ್ತಾನೆ, 6 ತಿಂಗಳಾದ್ಮೇಲೆ ಚೆಕ್ ಅಂತ ಬರ್ತಾನೆ, ಅವನು ಮತ್ತೆ ಬಂದಿರ್ತಾನೆ, ಅದೇ ಕಂಪನಿ ಬರ್ತದೆ. ಇವತ್ತು ಹೇಳಿದೀನಿ, ಜ್ಞಾಪಕ ಇಟ್ಕೊಳ್ಳಿ, ಇನ್ನು 6 ತಿಂಗಳು ವರ್ಷ ಬಿಟ್ಟು ನೋಡಿ, ಅದೇ ಕಂಪನಿ ಅದೇ ಹೆಸರನ್ನ ಚೇಂಜ್ ಮಾಡ್ಕೊಂಡು ಅದೇ ಫ್ಯಾಕ್ಟ್ರಿಯಿಂದಾನೇ ಸಪ್ಲೈ ಆಗ್ತದೆ. ಇದು ನಮ್ಮಲ್ಲಿ ನಡೆಯುವಂತ ಸಿಸ್ಟಮ್. ಈ ಮೆಡಿಕಲ್ ಮಾಫಿಯಾ, ನೆನ್ನೆ ರಾಮಮೂರ್ತಿ ಹೇಳಿದ್ರು, ಇಲ್ಲ ಬಂದಿಲ್ಲ, ರಾಮಮೂರ್ತಿ ಹೇಳಿದ್ರು, ತಾನೇ ಹೇಳಿದೆ ನಿಮ್ಗೆ, ಆ ಡ್ರಗ್, ಕ್ಯಾನ್ಸರ್ ಡ್ರಗ್ ಬರ್ತದೆ, ದಿನೇಶ್ ಅವರೇ, ಕ್ಯಾನ್ಸರ್ ಡ್ರಗ್ ಬರ್ತದೆ. ನನಗೂ ಗೊತ್ತಿಲ್ಲ. ಆ ಜಯನಗರದಲ್ಲಿ ಎಲ್ಲ ಮುಸ್ಲಿಮರು ಇರುವಂತ ಸುಮಾರು 60,000 ಜನ ಇದ್ದಾರೆ ಅಲ್ಲಿ. ಅದ್ ಹೆಂಗ್ ತಗೊಂತಾರೋ, 40 ರೂಪಾಯಿಗೆ ತಗೊಂಡ್ಬರ್ತಾ ಇದ್ದಾರೆ. ಆ 40 ರೂಪಾಯಿಗೆ ಡ್ರಗ್ ತಗೊಂಡು ಇಂಜೆಕ್ಟ್ ಮಾಡ್ಕೊಂತ ಇದಾರಲ್ಲ, ಅಂದ್ರೆ ನಿಶಾ ಬರಕ್ಕೆ. ಅದು ಯಾವುದು ಅಂತ ನನಗೂ ಗೊತ್ತಿಲ್ಲ. ಇಂಜೆಕ್ಟ್ ಮಾಡ್ಕೊಂತಾರೆ, ಕ್ಯಾನ್ಸರ್ ಡ್ರಗ್ ಅದು. ಅದೆಂಗೆ ಹೊರಗಡೆ ಸಿಗ್ತೈತೆ? ಅದೆಂಗೆ ಮೆಡಿಕಲ್ ಸ್ಟೋರ್ ಕೊಡ್ತಾರೆ? ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂದ್ರೆ ವಿಡಿಯೋ ಬಂದಿದೆ, ತುಮಕೂರಲ್ಲೇ ವಿಡಿಯೋ, ಒಬ್ಬ ಮಹಿಳೆ ವಿಡಿಯೋ ಮಾಡಿದಾಳೆ. ವಿಡಿಯೋ ಮಾಡ್ಬಿಟ್ಟು, ದಯವಿಟ್ಟು ನಾನು ಬದುಕಕ್ಕಾಗ್ತಾ ಇಲ್ಲ, ನನ್ನ ಮಗ ದಿನ ನನ್ನ ಚಿತ್ರಹಿಂಸೆಯಿಂದ ಕೊದ್ದು ಸಾಯಿಸ್ತಾ ಇದ್ದಾನೆ, ದಿನ ಈ ಡ್ರಗ್ ತಗೊಂತಾ ಇದ್ದಾನೆ, ನನ್ನ ಬದುಕಿಸಿ, ನನಗೆ ದಯಾಮರಣ ಕೊಡಿ ಅಂತ ಹೇಳಿ ವಿಡಿಯೋ ಮಾಡಿ ಹಾಕಿದ್ದಾಳೆ. ದಯಾಮರಣ ಕೊಡಿ ಅಂತ. ಈ ಡ್ರಗ್ಗಳೆಲ್ಲ ಹೆಂಗ್ ಸಿಗ್ತೈತೆ? ಇಷ್ಟೊಂದು ಕ್ಯಾನ್ಸರ್ ಕೊಡುವಂತ ಡ್ರಗ್ ಹಾದಿ ಬೀದಿಯಲ್ಲಿ ಸಿಗ್ತೈತೆ ಅಂದ್ರೆ ಏನ್ ಇಲಾಖೆ ಸತ್ತಿದ್ಯಾ, ಬದುಕಿದ್ಯಾ? ಯಾಕೆ ರೈಡ್ ಆಗ್ತಾ ಇಲ್ಲ? ಮಾಡ್ಬೇಕು. ನಮ್ಮ ಸಚಿವರು ಒಂದ್ 10 ಕಡೆ ಹೋಗಿ, ನೀವಿದ್ದಾಗ ಒಂದ್ 10 ಕಡೆ ಹೋಗಿ ಇಂಥವ್ರನ್ನ ಬಡ್ದು ಒಳಕ್ಕೆ ಜೈಲ್ಗೆ ಹಾಕಿ ಒಂದ್ 10 ಜನ ಹಾಕಿದ್ರೆ ಬರೋದೇ ಇಲ್ಲ ಯಾರೂನು, ಆಚೆಗೆ ಬರಲ್ಲ ಯಾರೂನು. ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ, ಇಲಾಖೆಯ ನಿರ್ಲಕ್ಷ್ಯದಿಂದ ಕೊನೆ ಮುಗಿಸ್ತಾ ಇದ್ದೀನಿ ಅಧ್ಯಕ್ಷರು, ಮುಗ್ದೋಯ್ತು ನಂದು, ಇನ್ನೇನಿಲ್ಲ. 2 ಪೇಜ್ ಇರೋವಂಥದ್ದು.